ಗ್ಯಾರಂಟಿಗಳನ್ನ ನಿಲ್ಲಿಸಲಾಗ್ತಿದೆ ಅಂತ ಬಿಜೆಪಿ ಆರೋಪವನ್ನ ಮಾಡ್ತಾ ಇದ್ರೆ ಬಿಜೆಪಿಗೆ ನೂತನ ಎಂಎಲ್ಸಿ ಗ್ಯಾರಂಟಿಗಳನ್ನ ನಿಲ್ಲಿಸಲಾಗ್ತಿದೆ ಅಂತ ಬಿಜೆಪಿಯ ನಾಯಕರು ಆರೋಪವನ್ನ ಮಾಡ್ತಾ ಇದ್ರೆ ಇದಕ್ಕೆ ತಿರುಗೇಟನ್ನ ನೀಡಿದ್ದಾರೆ ಎಂಎಲ್ಸಿ ಡಿಟಿ ಶ್ರೀನಿವಾಸ್ ಅವರು. ಬಿಜೆಪಿಗೆ ನೂತನ ಎಂಎಲ್ಸಿ ಡಿಟಿ ಶ್ರೀನಿವಾಸ್ ತಿರುಗೇಟನ್ನ ನೀಡಿದ್ದಾರೆ. ಏನಂತ? ಕಾಂಗ್ರೆಸ್ ಪಕ್ಷ ಯಾವ ಯೋಜನೆಗಳನ್ನ ಕೂಡ ನಿಲ್ಲಿಸಿಲ್ಲ ಈವರೆಗೂ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಯಾವ ಯೋಜನೆಗಳನ್ನ ಜಾರಿಗೊಳಿಸಿತ್ತೋ ಆ ಒಂದು ಯೋಜನೆಗಳನ್ನ ಇಲ್ಲಿವರೆಗೂ ಕೂಡ ನಿಲ್ಲಿಸಿಲ್ಲ. ಎಸ್.ಎಂ. ಕೃಷ್ಣ ಅವರು ತಂದಂತಹ ಬಿಸಿಯೂಟವನ್ನ ನಿಲ್ಲಿಸಿದ್ದಾರಾ? ಇಲ್ಲ. ಇನ್ನ ಇಂದಿರಾ ಕ್ಯಾಂಟೀನ್ ಅನ್ನ ನಿಲ್ಲಿಸಿದ್ದಾರಾ? ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಬಿಜೆಪಿಯ ನಾಯಕರಿಗೆ, ಬಿಜೆಪಿಯ ಪಕ್ಷದವರಿಗೆ ಕೇಳ್ತಾ ಇದ್ದಾರೆ. ನೂತನ ಎಂಎಲ್ಸಿ ತುಮಕೂರಿನಲ್ಲಿ ನೂತನ ಎಂಎಲ್ಸಿ ಡಿಟಿ ಶ್ರೀನಿವಾಸ್ ಹೇಳಿಕೆಯನ್ನ ನೀಡಿರುವಂತದ್ದು. ಕಾಂಗ್ರೆಸ್ ಬಡವರಿಗೆ ಕೊಟ್ಟಂತಹ ಯೋಜನೆಗಳನ್ನ ನಿಲ್ಲಿಸಿಲ್ಲ, ಅದೇ ರೀತಿ ಗ್ಯಾರಂಟಿಗಳನ್ನ ಕೂಡ ನಿಲ್ಲಿಸಲ್ಲ ಭರವಸೆಯನ್ನ ನೀಡ್ತಾ ಇದ್ದಾರೆ. ಕರ್ನಾಟಕದ ಜನತೆಗೆ ಗ್ಯಾರಂಟಿಗಳನ್ನ ನಿಲ್ಲಿಸಲಾಗ್ತಿದೆ ಅಂತ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ. ಅದಕ್ಕೆ ಪ್ರತ್ಯಾರೋಪವಾಗಿ ಕಾಂಗ್ರೆಸ್ ಕೂಡ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಪಕ್ಷ ಇದುವರೆಗೆ ಯಾವ ಯೋಜನೆಗಳಂತೂ ಯಾರ್ದೂ ನಿಲ್ಲಿಸಿಲ್ಲ. ಇತಿಹಾಸಕ್ಕೆ ಹೋಗಿ ಬಂಗಾರಪ್ಪನವ್ರು ತಂದಂಥ ಯೋಜನೆಗಳಿರ್ಬೋದು, ಗುಂಡೂರಾವ್ ಅವ್ರು ತಂದಂಥ ಯೋಜನೆಗಳಿರ್ಬೋದು, ಎಸ್.ಎಂ. ಕೃಷ್ಣ ಅವ್ರು ತಂದಂಥ ಬಿಸಿಯೂಟ ನಿಲ್ಲಿಸಿದಾರ? ಇಂದಿರಾ ಕ್ಯಾಂಟೀನ್ ನಿಲ್ಲಿಸಿದಾರ? ಇಲ್ಲ. ಈ ಹಿಂದೆ ಇದ್ದಂಥ ಸರ್ಕಾರ ಬಂದು ವಿದ್ಯಾಸಿರಿ ಅವೆಲ್ಲ ನಿಲ್ಲಿಸಿದ್ರು. ಕಾಂಗ್ರೆಸ್ ಸರ್ಕಾರದ ಇತಿಹಾಸ ಕೊಟ್ಟಂಥ ಯೋಜನೆಗಳನ್ನು ಬಡವರಿಗೆ ಯಾವತ್ತೂ ನಿಲ್ಲಿಸಿಲ್ಲ, ನಿಲ್ಲಿಸೋದು ಇಲ್ಲ. ಅದು ಪಾಪ ಅವರೇನೋ ಮಾತಾಡ್ಕೊತಿದ್ರೆ ಮಾತಾಡ್ಕೊಂಡ್ಲಿ, ಅವ್ರು ಕೊಡಲ್ಲ, ಕೊಡೋವ್ರನ್ನ ಸಹಿಸಲ್ಲ ಅಷ್ಟೇ. ಅಲ್ಲಲ್ಲದು ಸರ್ಕಾರಗಳಿಗೆ ಬಿಟ್ಟಂಥ ವಿಚಾರ. ಹಿಂದೆ ಬಿ ಜೆ ಪಿ ಸರ್ಕಾರ ಬಂತು, ಇಂದಿರಾ ಕ್ಯಾಂಟೀನ್ ಆಗ್ಬೋದು ಅಥವಾ ಅದನ್ನು ಸಂಪೂರ್ಣವಾಗಿ ನಡೆಸುವಂಥ ಕೆಲಸ ಮಾಡಲಿಲ್ಲ. ಜೊತೆಗೆ ವಿದ್ಯಾಸಿರಿ ನಿಲ್ಲಿಸಿದ್ರು. ಮಕ್ಕಳಿಗೆ ಕೊಟ್ಟಂಥ ಒಂದಷ್ಟು ಯೋಜನೆಗಳು, ಅದು ಈಗ ನಾನೊಂದು ಹೇಳ್ತೀನಿ, ವಿದ್ಯಾರ್ಥಿಗಳು ಕೊಡೋದ್ರಲ್ಲಿ ಯಾವುದಾದ್ರು ಜಾತಿ ಇದೆಯಾ? ಅದರಲ್ಲಿ ವಿದ್ಯಾರ್ಥಿ ಅನ್ನೋದು ಒಂದೇ ಜಾತಿ ಅಲ್ವಾ? ವಿದ್ಯಾರ್ಥಿ ಶಿವಭಾಗ್ಯ ತಂದರೆ ಅದನ್ನು ನಿಲ್ಸಿದ್ರೆ ಅಂತ ಹೇಳಿದ್ರೆ ಅವ್ರ ಮನಸ್ಥಿತಿಗೆ ನಮ್ಮ ಮನಸ್ಥಿತಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಅಲ್ಲಿನ ಮನಸ್ಥಿತಿ ನಮಗೂ ಸೆಟ್ ಆಗಿಲ್ಲ ಅಂತಾನೆ ಹೊರಗಡೆ ಬಂದು ಇನ್ಯಾಕೆ